ಕೈವಾರ ಹುಲಗಮ್ಮನಹಳ್ಳಿ ರಸ್ತೆ ಅಭಿವೃದ್ಧಿಗೆ ಚಾಲನೆ. 56 ಲಕ್ಷದ ಕಾಮಗಾರಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಗುದ್ದಲಿ ಪೂಜೆ. ಗ್ರಾಮೀಣ ಭಾಗದ ರಸ್ತೆಗಳ ಸುಧಾರಣೆಯೇ ನಮ್ಮ ಆದ್ಯತೆ. 56 ಲಕ್ಷದ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಮುಂದಾದ ಸಚಿವ ಎಂಸಿ ಸುಧಾಕರ್. ಚಿಂತಾಮಣಿ ತಾಲೂಕಿನ ಕೈವಾರದಿಂದ ಹುಲಗಮ್ಮನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಾಲನೆ ನೀಡಿದರು. ಸುಮಾರು 56 ಲಕ್ಷಗಳ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವರು ಶಾಸ್ತ್ರೋಕ್ತವಾಗಿ ಗುದ್ದಲಿ ಪೂಜೆ ನೆರವೇರಿಸಿದರು. ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾಗಿದ್ದ ಈ ರಸ್ತೆ ಕಾಮಗಾರಿಯು ಈಗ ಸಾಕಾರಗೊಳ್ಳುತ್ತಿದ್ದು ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದೆ. ನಂತರ ನಡೆದ ಸಭೆಯಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಸಚಿವರು, ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಿಂದ ವಿವಿಧ ಬೇಡಿಕೆಗಳ ಮನವಿಗಳನ್ನು ಸ್ವೀಕರಿಸಿ ಅವುಗಳನ್ನು ಹಂತ ಹಂತವಾಗಿ ಈಡೇರಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರಾದ ಮುನಿ ನಾರಾಯಣಪ್ಪ, ಸಂತೆಕಲ್ಲಹಳ್ಳಿ ಮಹೇಶ್, ಶ್ರೀನಿವಾಸ್, ಚಿನ್ನಪ್ಪ, ಬಾಲರಾಜು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮೌಲಾ, ದೇವರಾಜ್ ಸೇರಿದಂತೆ ಮತ್ತಿತರರು ಇದ್ದರು. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ, ಅದೇ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಪ್ರಯತ್ನ. ನಮ್ಮ ಕೆಲಸ ನಾವು ಮಾಡ್ತೀವಿ ಪ್ರಾಮಾಣಿಕವಾಗಿ. 2 ವರ್ಷ ಆದ್ಮೇಲೆ ಮತ್ತೆ ನಿಮ್ಮ ಮುಂದೆ ಬರ್ಬೇಕು. ನಾವು ನಿಮ್ಮ ಮುಂದೆ ಮತ್ತೆ ನಮಗೆ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಮತ್ತೆ ನಾವು ಕೇಳಬೇಕು. ಆ ಸಂದರ್ಭದಲ್ಲಿ ಈ 5 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದು, ಯಾವ ರೀತಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದೀವಿ ಅನ್ನೋದನ್ನ ನೋಡಿ ನೀವು ಮತ ಕೊಡಬೇಕು. ಯಾಕಂದ್ರೆ ಇವತ್ತು ಚುನಾವಣೆ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗಿದೆ ಅದ್ರ ಬಗ್ಗೆ ಎಲ್ಲ ನಾನು ಹೆಚ್ಚು ಚರ್ಚೆ ಮಾಡಕ್ ಹೋಗೋದಿಲ್ಲ. ಏನು ಹಿಂದೆ ಬೈರೇಗೌಡರ ಕಾಲದಲ್ಲಿ ಏನೆಲ್ಲ ಆಗ್ತಾ ಇತ್ತು, ನಂತರ ನಾನು ಒಂದು ಅವಧಿ ಇದ್ದೆ, ಅದಾದ್ಮೇಲೆ 2 ಅವಧಿ ಬೇರೆಯವರು ಇದ್ರು. ಅವ್ರ ಅವಧಿಯಲ್ಲಿ ಏನಾದ್ರು ನಿಮ್ಮ ಗ್ರಾಮಕ್ಕೆ ಏನಾದ್ರು ಕೆಲಸ ಆಗಿತ್ತಾ, ಇಲ್ಲ ನಾವು ಬಂದ್ಮೇಲೆ ಎಷ್ಟು ಆಗಿದೆ, ಯಾರು ಜಾಸ್ತಿ ಕೆಲಸ ಮಾಡಿದ್ದಾರೆ, ಯಾರು ನಿಮ್ಮ ಗಮನಕ್ಕೆ ಬಂದಿದ್ದಾರೆ ಅನ್ನೋದನ್ನ ದಯವಿಟ್ಟು ಯೋಚನೆ ಮಾಡಿ ನೀವು ಪ್ರೋತ್ಸಾಹ ಕೊಟ್ರೆ ನಾವು ಮತ್ತಷ್ಟು ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಮ್ಗೆ ಬೇರೆನೇ ಬೇಕು ಅನ್ನೋದು, ಬೇರೆ ಉದ್ದೇಶಗಳು ಇದ್ದು ಬೇರೆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಬೇರೆ ಬೇರೆ ಅಪಪ್ರಚಾರಗಳು, ಸುಳ್ಳು ಪ್ರಚಾರಗಳು ಇವೆಲ್ಲ ಮಾಡುವಂಥವ್ರು ಜಾಸ್ತಿ ಇದ್ದಾರೆ. ರಾಜಕಾರಣ ಏನಾಗಿದೆ, ಇವತ್ತು ಸತ್ಯಕ್ಕೆ ಬೆಲೆ ಇಲ್ಲ. ಬರೀ ಸುಳ್ಳು ಅಪಪ್ರಚಾರಗಳು, ಇಲ್ಲದೆ ಇರ್ತಕ್ಕಂಥ ಮಾತುಗಳು ಹೇಳುವಂಥದ್ದಕ್ಕೆ ಬೆಲೆ ಸಿಗುವಂಥದ್ದಾಗಿದೆ. ಅದರಿಂದ ನಾನು ತಮ್ಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ಬಲ್ಲೆ, ನಿಮ್ಮೆಲ್ಲರಿಗೂ ಕೇಳ್ಕೊಳ್ಬಲ್ಲೆ, ದಯವಿಟ್ಟು ಸುಳ್ಳು ಪ್ರಚಾರಗಳಿಗೆ, ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ. ಯಾರು ನೀವು ಏನು ತಮ್ಮ ಸಮಸ್ಯೆ ಹೇಳಿದ್ರೆ ಅದಕ್ಕೆ ಎಲ್ಲ 100ಕ್ಕೆ 100 ಎಲ್ಲರೂ ಮಾಡ್ಲಿಕ್ಕೂ ಆಗೋಲ್ಲ. ಅದರಿಂದ ಎಷ್ಟು ಸಾಧ್ಯ ಆಗುತ್ತೆ ಇವತ್ತು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಷ್ಟು ಮಾಡುವಂತ ಒಂದು ಕೆಲಸವನ್ನ ನಾನು ಮಾಡಿದ್ದೇನೆ. ಅದರಿಂದ ಮತ್ತೊಮ್ಮೆ ತಾವು ಗ್ರಾಮಸ್ಥರು ಎಲ್ರಿಗೂ ನಾನು ಇವತ್ತು ತಮ್ಮ ಗ್ರಾಮಗಳ ಅಭಿವೃದ್ಧಿ ಜೊತೆಗೆ ನಮ್ಮ ಮಕ್ಕಳು, ಓದಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಉದ್ದೇಶ. ಇವೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ಕೈಗಾರಿಕೆಗಳು ಹೆಚ್ಚು ಸ್ಥಾಪನೆ ಆಗಬೇಕು, ಕೈಗಾರಿಕೀಕರಣ ಆಗಬೇಕು ಇಲ್ಲಿ. ಆಮೇಲೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಗೆ ಏನು ಮಾಡಬೇಕು, ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಏನು ಮಾಡಬೇಕು. ನಾವು ನಾಳೆ ಈಗ KC ವ್ಯಾಲಿ ಇಲ್ಲಿಂದ ನೀರು ತರುವಂಥದ್ದು ಮಾಡ್ತಾ ಇದ್ದೀವಿ. ಈಗ ಅದು ಬಂದ್ಮೇಲೆ ಕೆರೆಗಳಲ್ಲಿ ನೀರು ಬಂದಾಗ ನಮ್ಮ ಬೋರ್ವೆಲ್ನಲ್ಲಿ ಸಾಧಾರಣವಾಗಿ ನೀರು ಜಾಸ್ತಿ ಆಗುತ್ತೆ. ಜಾಸ್ತಿ ಆದಂಥ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳು ಮಾಡುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಈ ತರ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದೀವಿ. ಒಟ್ಟಾರೆಯಾಗಿ ಒಂದು ಬದಲಾವಣೆ ಆಗ್ಬೇಕು, ಜನರ ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು. ಓದಿರ್ತಕ್ಕಂಥ ಅಥವಾ ಸ್ವಲ್ಪ ಕಾರಣಾಂತರದಿಂದ ಮುಂದುವರೆಸದೇ ಇರ್ತಕ್ಕಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಉದ್ಯೋಗ ಬಯಸುವಂತವರಿಗೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದರಿಂದ ನಾನು ಮತ್ತೊಮ್ಮೆ